Hi everyone, come back to my channel. Today I am sharing one more dessert with you all. ತುಂಬ ದಿನ ನಂತರ ನಾನು ನಿಮ್ಮ ಜೊತೆ ಒಂದು ಹೊಸ ರೆಸಿಪಿನ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಯಾವುದು ಗೊತ್ತಾ? ಕೊಂಕಣಿ ಸ್ಪೆಷಲ್ ಮ್ಯಾಂಗೋ ಪತೋಲಿ. ಈ ರೆಸಿಪಿಗೆ ನಾನು ಯೂಸ್ ಮಾಡ್ಕೊಂಡಿರುವಂತಹ ಇಂಗ್ರೀಡಿಯೆಂಟ್ಸ್ ಮಾವಿನ ಹಣ್ಣು, ಅರಿಶಿಣದ ಎಲೆ, ಕಾಯಿ ತುರಿ, ನೀವಿಲ್ಲಿ ಕೊಬ್ಬರಿ ತುರಿ ಕೂಡ ಯೂಸ್ ಮಾಡ್ಕೋಬೋದು, ಬೆಲ್ಲ, ತುಪ್ಪ, ಲವಂಗ ಮತ್ತು ಉಪ್ಪು, ಅಕ್ಕಿ ಹಿಟ್ಟು. ಇವಾಗ ಈ ರೆಸಿಪಿನ ಮಾಡೋದು ಹೇಗೆ ಅಂತ ನೋಡೋಣ. ಫಸ್ಟ್ ನಾವಿಲ್ಲಿ ತಗೊಂಡಿರುವಂಥ ಅರಿಶಿಣದ ಎಲೆನ ಚೆನ್ನಾಗಿ ತೊಳೆದುಕೊಳ್ಬೇಕು. ನೆಕ್ಸ್ಟ್ ತಗೊಂಡಿರೋ ಮಾವಿನ ಹಣ್ಣನ್ನು ಚೆನ್ನಾಗಿ ತೊಳೆದು ಅದರ ಸಿಪ್ಪೆಯನ್ನು ತೆಗೆದು ಸ್ಮಾಲ್ ಸ್ಲೈಸಸ್ ಆಗಿ ಕಟ್ ಮಾಡ್ಕೋಬೇಕು. ಈ ಪೀಸಸ್ನ ಮಿಕ್ಸಿ ಜಾರ್ಗೆ ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡ್ಕೋಬೇಕು. ನೀರನ್ನು ಯೂಸ್ ಮಾಡೋದಿಲ್ಲ ಇಲ್ಲಿ. ಇವಾಗ ಮ್ಯಾಂಗೋ ಸ್ಲೈಸಸ್ನ ಚೆನ್ನಾಗಿ ಗ್ರೈಂಡ್ ಮಾಡಿ ಇಟ್ಕೊಂಡಾಗಿದೆ. ನೆಕ್ಸ್ಟ್ ಒಂದು ಬಾಣಲೆಯನ್ನು ತಗೊಂಡು ಅದಕ್ಕೆ 2 ಟೇಬಲ್ ಸ್ಪೂನ್ ತುಪ್ಪವನ್ನು ಹಾಕಿ ಆ ಮಿಶ್ರಣಕ್ಕೆ ನಾವು ತಗೊಂಡಿರುವಂತಹ ಕಾಯಿ ತುರಿಯನ್ನು ಅಥವಾ ಕೊಬ್ಬರಿ ತುರಿಯನ್ನು ಕೂಡ ತಗೋಬೋದು ಅಂತ ಹೇಳಿದ್ದೆ. ಇಲ್ಲಿ ನಾನು ಯೂಸ್ ಮಾಡಿರೋದು ಕಾಯಿ ತುರಿ. ಸೊ 1 ಕಪ್ ಕಾಯಿ ತುರಿಯನ್ನು ಹಾಕಬೇಕು. ಅದಕ್ಕೆ ತಕ್ಕಷ್ಟು ಅಂದರೆ 2 ಟೇಬಲ್ ಸ್ಪೂನ್ ಬೆಲ್ಲವನ್ನು ಹಾಕಬೇಕು. ಹಾಗೆಯೇ ನಾವು ಮಿಕ್ಸ್ ಮಾಡ್ಕೊಂಡಿರುವಂತಹ ಅಥವಾ ಗ್ರೈಂಡ್ ಮಾಡ್ಕೊಂಡಿರುವಂತಹ ಮಾವಿನ ಹಣ್ಣಿನ ಪೇಸ್ಟನ್ನು ನಾನಿಲ್ಲಿ 3.5 ಟೇಬಲ್ ಸ್ಪೂನ್ನ ತಗೊಂಡು ಇದಕ್ಕೆ ಮಿಕ್ಸ್ ಮಾಡ್ಕೋತಿದ್ದೀನಿ. ನೆಕ್ಸ್ಟ್ ಈ ಮಿಕ್ಸನ್ನು ಚೆನ್ನಾಗಿ ಸಾರ್ಟ್ ಮಾಡ್ಕೋಬೇಕು ಅಥವಾ ಬಾಡಿಸ್ಕೊಳ್ಬೇಕು. ಇದಕ್ಕೆ ಪಿಂಚ್ ಆಫ್ ಸಾಲ್ಟನ್ನು ಹಾಕಿ ಮತ್ತೆ ಇದನ್ನು ಚೆನ್ನಾಗಿ ಬಾಡಿಸ್ಕೋಬೇಕು. ನೋಡಿ, ಈ ಮಿಕ್ಸ್ಚರ್ ಇವಾಗ ಬ್ರೌನಿಷ್ ಕಲರ್ ಬರ್ತಾ ಇದೆ. ಚೆನ್ನಾಗಿ ಬ್ರೌನ್ ಆಗೋವರೆಗೂ ನಾವು ಇದನ್ನು ಸಾಲ್ಟ್ ಮಾಡ್ಕೋಬೇಕು. ನಾನಿವಾಗ ಇಲ್ಲಿ 2 ಲವಂಗವನ್ನು ಚೆನ್ನಾಗಿ ಪುಡಿ ಮಾಡಿಕೊಂಡು ಆ ಪೌಡರ್ನ ಈ ಮಿಕ್ಸ್ಚರ್ಗೆ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಸಾಲ್ಟ್ ಮಾಡ್ಕೋತೀನಿ. ನೋಡಿ, ಇವಾಗ ಈ ಮಿಕ್ಸ್ಚರ್ ರೆಡಿ ಆಗಿದೆ. ನಾವು ಇವಾಗ ಅರಿಶಿಣದ ಎಲೆಗೆ ಹಚ್ಚೋಕೆ ಬೇಕಾಗಿರೋ ಅಕ್ಕಿ ಹಿಟ್ಟಿನ ಮಿಶ್ರಣವನ್ನು ರೆಡಿ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಒಂದು ಬೌಲನ್ನು ತಗೊಂಡು ಅದಕ್ಕೆ 1 ಕಪ್ ಅಕ್ಕಿ ಹಿಟ್ಟನ್ನು ಹಾಕಿ ಅದಕ್ಕೆ ನಾವು ಪೇಸ್ಟ್ ಮಾಡ್ಕೊಂಡಿರುವಂತಹ ಮಾವಿನ ಹಣ್ಣಿನ ಪೇಸ್ಟನ್ನು ಹಾಕಬೇಕು. ನಾನಿಲ್ಲಿ 2 ಟೇಬಲ್ ಸ್ಪೂನ್ ಮಾವಿನ ಹಣ್ಣಿನ ಪೇಸ್ಟನ್ನು ಹಾಕೋತಿದ್ದೀನಿ. ಹಾಗೆಯೇ ಚಿಟಿಕೆ ಉಪ್ಪನ್ನು ಕೂಡ ಮಿಕ್ಸ್ ಮಾಡಿಕೊಂಡು ಇದನ್ನು ಚೆನ್ನಾಗಿ ಕಲಿಸ್ಕೊಂಡು ಒಂದು ಚಪಾತಿ ಹಿಟ್ಟಿನ ಹದಕ್ಕೆ ಇದನ್ನು ಮಾಡ್ಕೋಬೇಕು. ಸೊ ಇವಾಗ ಈ ಮಿಕ್ಸ್ಚರ್ ಕೂಡ ರೆಡಿ ಆಗಿದೆ. ನೆಕ್ಸ್ಟ್ ನಾವು ತೊಳೆದು ಇಟ್ಕೊಂಡಿರುವಂತಹ ಅರಿಶಿಣದ ಎಲೆಯನ್ನು ತಗೊಂಡು ಅದಕ್ಕೆ ಮೇಲ್ಗಡೆ ತುಪ್ಪವನ್ನು ಸವರಿ ಈ ಒಂದು ಅಕ್ಕಿ ಹಿಟ್ಟಿನ ಮಿಶ್ರಣವನ್ನು ಚೆನ್ನಾಗಿ ಹಚ್ಚಬೇಕು. ಸೊ ಇವಾಗ ನಾವು ಫಸ್ಟ್ ಮಾಡ್ಕೊಂಡಿರುವಂತಹ ಮಿಕ್ಸ್ಚರ್ ಏನಿದೆ, ಕಾಯಿ ಮತ್ತು ಬೆಲ್ಲದ ಮಿಕ್ಸ್ಚರ್, ಅದನ್ನು ಕೂಡ ಇವಾಗ ನಾವು ರೆಡಿ ಮಾಡಿರೋ ಅರಿಶಿಣದ ಎಲೆಯ ಮೇಲೆ ಹಚ್ಚಿರೋ ಅಕ್ಕಿ ಹಿಟ್ಟಿನ ಮಿಶ್ರಣದ ಮೇಲೆ ಈ ಒಂದು ಕಾಯಿ ತುರಿಯ ಮಿಶ್ರಣವನ್ನು ನೀಟಾಗಿ ಸ್ಪ್ರೆಡ್ ಮಾಡಬೇಕು. ಸೊ ನಾವು ಈ ಎಲೆಯನ್ನು ನೀಟಾಗಿ ಫೋಲ್ಡ್ ಮಾಡಬೇಕು. ಫೋಲ್ಡ್ ಮಾಡಿ ಇದನ್ನು ಹಬೆಯಲ್ಲಿ ಬೇಯಿಸಬೇಕು. ಅಂತಂದರೆ ಒಂದು ಇಡ್ಲಿ ಕುಕ್ಕರನ್ನು ತಗೊಂಡು ಅದಕ್ಕೆ ಬೇಕಾದಷ್ಟು ನೀರನ್ನು ಹಾಕಿ ಅದರ ಮೇಲೆ ಇಡ್ಲಿ ಪ್ಲೇಟನ್ನು ಇಟ್ಟು ಅದರ ಮೇಲೆ ಈ ಒಂದು ಮಡಸಿರೋ ಅಥವಾ ಫೋಲ್ಡ್ ಮಾಡ್ಕೊಂಡಿರುವಂತಹ ಅರಿಶಿಣದ ಎಲೆಯನ್ನು ಇಟ್ಟು ಚೆನ್ನಾಗಿ ಬೇಯಿಸ್ಕೊಳ್ಬೇಕು.
ಇದನ್ನು ಲೋ ಫ್ಲೇಮ್ನಲ್ಲೇ ಬೇಯಿಸ್ಕೊಳ್ಬೇಕು. ತುಂಬಾ ಟೇಸ್ಟಿಯಾದ ರೆಸಿಪಿ ಇದು. ಹಾಗೆಯೇ ಈ ಮಳೆಗಾಲಕ್ಕಂತೂ ಇದು ಹೇಳಿ ಮಾಡಿಸಿದಂತಹ ರೆಸಿಪಿ. ಸೊ ಇವತ್ತು ಕೂಡ ನಾನು ಈ ರೆಸಿಪಿ ಮಾಡ್ತಿದ್ದೀನಿ. ಹಾಗೆ ವೆದರ್ ಕೂಡ ನನಗೆ ತುಂಬ ಸಪೋರ್ಟ್ ಮಾಡ್ತಿದೆ. ನನ್ನ ಫೇವ್ರೆಟ್ ಸೀಸನ್ ರೈನಿ ಸೀಸನ್. ಸೊ ತುಂಬ ಜೋರಾಗಿ ಮಳೆ ಕೂಡ ಬರ್ತಿದೆ. ಹಾಗೆಯೇ ಸ್ಮೆಲ್ ಅಂತೂ ಸಖತ್ತಾಗಿ ಇಡೀ ಕಿಚನಲ್ಲಿ ಬರ್ತಿದೆ. ಸೊ ಬೆಸ್ಟ್ ಅಂತ ಅನಿಸ್ತಿದೆ. ನೀವು ಕೂಡ ಟ್ರೈ ಮಾಡಿ, ತುಂಬ ಟೇಸ್ಟಿಯಾಗಿರುತ್ತೆ. ಹಾಗೆಯೇ ಈ ರೆಸಿಪಿ ಹೆಲ್ದಿ ಕೂಡ ಹೌದು. ಸೊ ಫೈನಲಿ ದಿಸ್ ರೆಸಿಪಿ ಈಸ್ ರೆಡಿ. ಲೆಟ್ಸ್ ಸಿ ಹೌ ಇಟ್ ಲುಕ್ಸ್. ನೋಡೋಕ್ಕಂತೂ ತುಂಬಾ ಚೆನ್ನಾಗಿ ಕಾಣ್ತಿದೆ. ಟೇಸ್ಟ್ ಕೂಡ ಹಾಗೆ ಇರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ನೀವು ಕೂಡ ಟ್ರೈ ಮಾಡಿ, ಹಾಗೆಯೇ ಟೇಸ್ಟ್ ಹೇಗಿದೆ ಅಂತ ಹೇಳಿ.